ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಸರ್ಕಾರ ಹೆಣ್ಣಾನೆಯನ್ನ ನೀಡಿತ್ತು. ಆದರೆ ಅಲ್ಲಿ ಅದಕ್ಕೆ ಸರಿಯಾದ ವಾತಾವರಣ, ಆಹಾರ ದೊರಕದೆ ಇರೋ ಕಾರಣದಿಂದಾಗಿ ಅದಕ್ಕೆ ಅನಾರೋಗ್ಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾದ್ರೆ ಆ ಒಂದು ಸುಭದ್ರೆ ಆನೆಯನ್ನ ಈಗ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ ಸರ್ಕಾರದ ಮಾಲೀಕತ್ವಕ್ಕೆ ನೀಡಲಾಗಿತ್ತು. ಕೆಲವು ವರ್ಷಗಳ ನಂತರ ಹೊನ್ನಾಳಿಯ ಹಿರೇಮಲ್ಮಠ ಪೀಠಕ್ಕೆ ಸುಭದ್ರ ಆನೆಯನ್ನ ನೀಡಲಾಗಿತ್ತು. ಚಿಕಿತ್ಸೆಯನ್ನ ಸುಮಾರು 10 ಲಕ್ಷದಿಂದ 15 ಲಕ್ಷದವರೆಗೆ ಖರ್ಚನ್ನ ಮಾಡಿ ಆ ಆನೆಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಆದರೆ ಇದರ ನಂತರ ಸುಮಾರು 25 ಲಕ್ಷ ವೆಚ್ಚ ಮಾಡಿ ಗುಣಪಡಿಸಿದ್ರು. ಇದೀಗ ಕೆಲವು ವ್ಯಕ್ತಿಗಳು ಆ ಸುಭದ್ರ ಆನೆಯು ಶ್ರೀ ಪುತ್ತಿಗೆ ಮಠಕ್ಕೆ ಸೇರಿದ್ದು ಎಂದು ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಚೇರಿಯಿಂದ ಪತ್ರ ತಂದು ಲಾರಿ ಸಮೇತ ಹರಾಜಾಗಿ ಆ ಒಂದು ಆನೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ವಿಚಾರ ತಿಳಿದ ನಂತರ ಹೊನ್ನಾಳಿಯ ಮಠದ ಒಡೆಯರಾಗಿರುವಂತಹ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಾಮಾಜಿಕ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅರಣ್ಯ ಸಚಿವರ ಜೊತೆ ಮಾತನಾಡಿ ಮಾಹಿತಿಯನ್ನ ಪಡೆದು ಉಂಟಾಗಿರುವಂತಹ ಸಮಸ್ಯೆಯನ್ನ ಸರಿಪಡಿಸಿ ಸುಭದ್ರೆಯನ್ನ ಶ್ರೀಮಠಕ್ಕೆ ಮರಳಿಸುವಂತೆ ಈಗ ತಿಳಿಸಿದ್ದಾರೆ. ಕರ್ನಾಟಕದ ಶ್ರೀಮಠಕ್ಕೆ ಆನೆ ಬೇಕು ಅನ್ನೋದನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಅಧಿಕಾರಿಗಳು ಎಲ್ಲ ಕಡೆನೂ ಕೂಡ ಮಾತನಾಡಿ ಅದೆಷ್ಟು ಸುತ್ತರಿದ್ದಾರೆ ಅಂದ್ರೆ ಬೆಂಗಳೂರು, ಮಂಗಳೂರು, ಉಡುಪಿ ತುಂಬಾ ಸರಿ ಹೋಗಿ ಬಂದಂತಹ ವೇದಿಕೆ ಮೇಲಿರುವ ಮಠದ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಾನು ಹೊರಗಡೆಯೂ ನಮ್ಮ ನಿತ್ಯ ಕೆಲಸವನ್ನು ಪೂರೈಸ್ತಾ ಇದ್ದೇನೆ. ಹಾಗೆ ನಾನು ಇಲ್ಲಿ ತಮ್ಮೆಲ್ಲರನ್ನು ನೋಡಿ ಒಂದು ಖುಷಿ ಆಯಿತು. ಜೊತೆಗೆ ನಾವು ಆನೆ ವಿಚಾರಕ್ಕೆ ಹಲವಾರು ಬಾರಿ ಗುರುಗಳ ಹತ್ರ ವಿನಂತಿನೂ ಮಾಡಿಕೊಂಡಿದ್ದೇವೆ. ಅಧಿಕಾರಿ ವರ್ಗದವರು ಮಾಡಬೇಕು ಅನ್ನುವಂತಹ ಕಳಕಳಿಯ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನೀವು ಬಹಳಷ್ಟು ಅಭಿಮಾನದಿಂದ ಮಠದ ಮೇಲಿಟ್ಟಿರುವಂಥ ಅಭಿಮಾನ, ಆನೆಯ ಮೇಲಿಟ್ಟಿರುವಂತಹ ಪ್ರೀತಿ, ಇಷ್ಟೆಲ್ಲ ನೀವು ಬಂದು ಅದನ್ನ ಏನಾದರೂ ಮಾಡಿ ಶತಾಯಗತಾಗಿ ಇಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ರಲ್ಲ, ನೀವು ಎಲ್ಲರಿಗೂ ಆ ಚೆನ್ನೇಶ ಕರ್ನಾಟಕದ ವಿಷಯದಲ್ಲಿ ನಡೆಸ್ತಾ ಉಳಿದ್ಬಿಟ್ರಿ. ಇನ್ನು ಮುಂದಿನ ವಿಚಾರವನ್ನು ನಾವು ನಡ್ಕೊಳ್ತೀವಿ. ನಾವೆಲ್ಲ ಸೇರಿ ನಾನು ಹೇಳಿದೆ, ಭಕ್ತರ ಭಾವನೆಗಳಿಗೆ ವಿರುದ್ಧವಾಗಿ ಯಾವುದೇ ಸರ್ಕಾರ ಅಂದ್ರೆ ಗೊತ್ತಿರಲ್ಲ ಪಾಪ, ಆದೇಶ ಮಾಡಿದ್ದಾರೆ ಮತ್ತು ಮರುಆದೇಶ ಮಾಡಿದ್ದಾರೆ. ಹಿಂದೆ ಉಮ್ಮಣ್ಣ ತೋರಿಸಿದ್ರು, ಪುತ್ತಿಗೆ ಮಠದಿಂದ ಬರ್ಕೊಟ್ಟಂತ ಪತ್ರ ಇಲ್ಲಿದೆ. ಇದಕ್ಕಿಂತ ಇನ್ನೇನು ಬೇರೆ ಆಧಾರ ಬೇಕಾದ್ರೆ ಸಂತೋಷ. ಬರ್ಕೊಟ್ಟಂತ ಪತ್ರ ಇದೆ. ಈಗ ಸಚಿವರು ಈ ಕಡೆ ಒಂದು ಸರಿ ಆದೇಶ ಮಾಡಿದ್ರೆ ಅಲ್ಲಿ ಬೇರೆ, ನಾನು ಈಗ ಫೋನ್ ಮಾಡಿದೆ, ಸಚಿವರ ಅವ್ರು ಏರ್ಪೋರ್ಟಿಗೆ ಹೊರಟಿದ್ದಾರೆ, ರೆಡಿ ಆಗಿದ್ದಾರೆ. ಹಾಗಾಗಿ ಸಂಬಂಧಪಟ್ಟವರಿಗೆ ನಾನು ಕರೆ ಮಾಡಿದ್ದೆ. ಇನ್ನೊಂದು 10 ನಿಮಿಷದಲ್ಲಿ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಶ್ವರ ಖಂಡ್ರೆ ಅವರ ಈ ಹೆಸರು ಮತ್ತು ಗನ್ ಮೇಲೆ ಮಾಡಿದ್ದೆ. ಸರ್ ಏರ್ಪೋರ್ಟಿಗೆ ಹೊರಟಿದ್ದಾರೆ, ಮೊಬೈಲ್ ಸ್ವಿಚ್ ಆಗಿದೆ. ಅದಕ್ಕೆ ನಾನು ಸಚಿವರಿಗೂ ಮಾತಾಡ್ತೀನಿ. 2019ರಲ್ಲಿ ಆ 2019ರಿಗೆ ಆದೇ ಹ್ಯಾಂಡ್ ಓವರ್ ಮಾಡಿದ್ದ, ಹಸ್ತಾಂತರ ಮಾಡಿದ್ದ ಪತ್ರನೂ ಇದೆ. ಹಾಗಾಗಿ ಇಲ್ಲಿ ಒಂದು ಸರಿ ಭಕ್ತ ಸೇರಿ ತೀರ್ಮಾನ ಮಾಡಿ ಮೇಲೆ ಎಂಥ ಸಂದರ್ಭ ಬಂದರೂ ಆನೆಯಿಂದ ಮನೆಯಿಂದ ಇಲ್ಲಿಂದ ಕಳಿಸೋಕ್ಕೆ ಅದಕ್ಕೂ ಇಷ್ಟಿಲ್ಲ. ನಮ್ಮ ಮನಸ್ಸುಗಳು ಒಪ್ಪಲ್ಲ, ಅದರ ಮನಸ್ಸು ಇಲ್ಲಿದೆ. ಗುರುಗಳದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಅದನ್ನು ಸಾಕಿದ್ದಾರೆ. 4 ಟನ್ ಇದ್ದಿದ್ದು 8 ಟನ್ನಿಗೆ ಬಂದಿದೆ ಅಂದರೆ ಅದನ್ನು ಯಾವ ರೀತಿ ಸಾಕಿದ್ದಾರೆ ಅಂದರೆ ಇದೆ, ಅದು ಚೆನ್ನಾಗಿದೆ. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಇಲ್ಲಿಂದ ಕಳಿಸಲ್ರಿ. ಏನು ನನಗೆ ಈ ಒಂದು ಮಾಹಿತಿ ಬಂತು, ಅದಕ್ಕೆ ಗೊತ್ತಿರಲ್ಲ, ಮುಖ್ಯಮಂತ್ರಿಗಳಿಂದ ಹೋಗಿ ಬರ್ಸಿದ್ದಾರೆ ಅಂತ ವಿಷಯ ತಗೊಂಡು ನನಗೆ ಈ ರೀತಿ ಆಗಿದೆ ಅಂದರೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ. ಇದ್ರ ಬಗ್ಗೆ ಮಂಜಣ್ಣ